ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಎಲ್ಲ ಆತ್ಮೀಯ ದೇವರ ಮಕ್ಕಳಿಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಈ ದಿವಸದ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 11 ವರ್ಡ್ಸ್ 28. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಎಲೆ ಕಷ್ಟಪಡುವವರೇ, ಹೊರ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ದೇವರ ಆತ್ಮೀಯ ಮಕ್ಕಳೇ, ಇಲ್ಲಿ ದೇವರ ವಾಕ್ಯವು ನಮಗೆ ಹೇಳ್ತಾ ಇದೆ, ಸತ್ಯವೇದ ಭಾಗದಲ್ಲಿ, ಎಲೆ ಕಷ್ಟಪಡುವವರೇ, ಯಾರಾಯ್ತು ಕಷ್ಟಪಡ್ತಾ ಇದ್ದೀರಾ, ಯಾರಾಯ್ತು ಹೊರ ಹೊತ್ತಿದ್ದಾರಾ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಏನು ಮಾಡ್ತೀನಿ, ವಿಶ್ರಾಂತಿ ಕೊಡ್ತೇನೆ ಅಂತೇಳಿ ದೇವರು ಇಲ್ಲಿ ನಮ್ಮನ್ನು ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ. ನೋಡಬೇಕಾದ್ರೆ ಈ ಲೋಕದಲ್ಲಿ ಕಷ್ಟಗಳಿದ್ರೆ ಯಾರೂ ಹತ್ರಕ್ಕೆ ಕರೆಯೋದಿಲ್ಲ. ಆದರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಹೌದು, ಹಲ್ಲೆಲೂಯಾ, ತಂದೆ ದೇವರು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಎಲೆ ಕಷ್ಟಪಡುವವರೇ, ಹೊರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ. ಹೌದು, ನನ್ನ ಕರ್ತನಲ್ಲಿ ದೇವರ ಮಕ್ಕಳೇ, ನೀವು ಇವತ್ತು ನಿಮ್ಮ ಕಷ್ಟವನ್ನು, ನಿಮ್ಮ ದುಃಖ, ನಿಮ್ಮ ಭಾರವನ್ನು ಆ ಯೇಸು ಕ್ರಿಸ್ತನ ಮೇಲೆ ನೀವು ಹಾಕುವುದಾದರೆ ಆತನು ನಿಮ್ಮ ಕಷ್ಟವನ್ನು ಹೊರುವಂಥ ದೇವರಾಗಿದ್ದಾರೆ. ಇವತ್ತು ಲೋಕದಲ್ಲಿ ಯಾರು ಕೂಡ ಕಷ್ಟ ಸಂಕಷ್ಟದಲ್ಲಿ ಕಣ್ಣೀರಿನಲ್ಲಿ ತನ್ನ ಜೊತೆಗೆ ತನ್ನ ಹತ್ತಿರ ಕರೆಯೋದಿಲ್ಲ. ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಕರಿತಾ ಇದ್ದಾನೆ, ಎಲೆ ಕಷ್ಟಪಡುವವರೇ, ಹೊರ ಹೊತ್ತುವರೆ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ. ಅದಕ್ಕೆ ಕರ್ತನಲ್ಲಿ ದೇವರ ಮಕ್ಕಳೇ, ಇವತ್ತು ನೀನು ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ ಬೆಂದಿದ್ದಾದರೆ ನಿನ್ನ ಜೀವಿತದಲ್ಲಿ ಇವತ್ತು ದೇವರು ಒಂದು ಸುದಿನವನ್ನು ಅನುಗ್ರಹಿಸಿದ್ದಾರೆ. ಅದಕ್ಕೆ ನೀನು ನಿನ್ನ ಜೀವಿತದಲ್ಲಿ ಕಷ್ಟ ಬಂದಿರುವಾಗ ಇವತ್ತು ನೀನು ದೇವರನ್ನು ಮೊರೆಯಿಡು. ಆ ಯೇಸು ಕ್ರಿಸ್ತನ ಮೊರೆ ಇಟ್ಟಿದಾಗ ನಿಜಕ್ಕೂ ಆತನು ಹೇಳಿದಂತೆ ಮಾಡುವ ದೇವರಾಗಿದೆ. ನಿನ್ನ ಕಷ್ಟ, ನಿನ್ನ ಭಾರವನ್ನು ಆತನು ತೆಗೆದುಕೊಂಡು ನಿನಗೆ ವಿಶ್ರಾಂತಿ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಆಮೇನ್. ದೇವರು ನಮಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಈ ದೇವರ ವಾಕ್ಯದ ವಿಡಿಯೋವನ್ನು ನೋಡಿ ಇದೆಲ್ಲ ಅನೇಕ ಜನರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನೇಕ ಜನರಿಗೆ ಇದು ಶೇರ್ ಮಾಡಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾಕೆಂದರೆ ಅನೇಕ ಜನರು ಸ್ಟೇಟಸ್ ನೋಡಿ ಲಿಂಕ್ ಓಪನ್ ಮಾಡಿ ನೋಡ್ತಾ ಇಲ್ಲ. ದಯವಿಟ್ಟು ನನ್ನ ಕಾಂಟ್ಯಾಕ್ಟಲ್ಲಿ ಎಷ್ಟು ಜನರ ನಂಬರ್ ಸೇವ್ ಇದೆ ಅವರೆಲ್ಲರಿಗೂ ಕೇಳ್ತಾ ಇದ್ದೇನೆ. ನಿಮ್ಮ ದೇವರ ಆಶೀರ್ವಾದ ನಿಮಗೆ ಬೇಕಂದರೆ ನೀವು ಆ ವಿಡಿಯೋ ಲಿಂಕ್ ಓಪನ್ ಮಾಡಿಬಿಟ್ಟು ಅದನ್ನು ನೋಡಿ ದೇವರ ಆಶೀರ್ವಾದ ಹೊಂದಿಕೊಂಡು ಆಶೀರ್ವಾದಯುಕ್ತವಾಗಿ, ಆಶೀರ್ವಾದ ನಿಧಿಯಾಗಿ ನೀವು ಬಾಳಬೇಕು ಮತ್ತು ದೇವರ ಕಡೆಗೆ ತಿರುಗಿಕೊಳ್ಬೇಕೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಈ ವಾಕ್ಯದ ವಿಡಿಯೋನು ಅನೇಕ ಜನ ನೀವು ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್. ಥ್ಯಾಂಕ್ ಯು ಜೀಸಸ್.